ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಅಥವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಮನೆ ನೋಡ್ತಾ ಇದ್ದೀರಾ ಎಷ್ಟು ಮೆಸ್ಸಿಯಾಗಿ ಕಾಣ್ತದೆ ಅಂದ್ಬಿಟ್ಟು. ಬಿಕಾಸ್ ರಾತ್ರಿ ರೆಡಿಯಾಗಿ ಹೋಗಬೇಕಿತ್ತು. ಅರ್ಜೆಂಟಲ್ಲಿ ನಾನು ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿದ್ದು. ಆ್ಯಂಡ್ ವಾಪಸ್ ಬರ್ತಾ ಮನೆ ಈ ಗತಿ ಆಗಿತ್ತು ನಂದು. ಬಿಕಾಸ್ ಆ್ಯಕ್ಚುಲಿ ಎಲ್ಲಿ ಹೋಗಿದ್ದೆ ಅಂತ ನಂಗೆ ಅಷ್ಟು ನೆನಪಿಲ್ಲ. ಬಟ್ ಹೋಗಿದ್ದೀನಿ ಎಲ್ಲೋ ಒಂದು ಕಡೆ, ಎಲ್ಲೋ ಅಂತ ನೆನಪಿಲ್ಲ. ಪಾಡ್ಕ್ಯಾಸ್ಟ್ ಏನೋ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ. ಅದಕ್ಕೆ ನಾನು ಎಲ್ಲ ನಿಮಗೆ ಟೈಮ್ ಲ್ಯಾಪ್ಸಲ್ಲಿ ತೋರಿಸ್ತಾ ಇದ್ದೀನಿ. ಬಿಕಾಸ್ ಕ್ವಿಕ್ಕಾಗಿರಲಿ ಅಂದ್ಬಿಟ್ಟು, ನಿಮಗೂ ನೋಡೋರಿಗೆ ಬೋರ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ನನ್ನ ವ್ಲಾಗ್ ನೋಡಿ ಬೋರ್ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ, ಎಲ್ಲಿ ಬೋರ್ ಆಯಿತು, ಯಾಕೆ ಬೋರ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ, ಇಲ್ಲಿ 2 ಸತಿ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ನಾನು ನನ್ನ ಮೊಬೈಲ್ನ ಇಲ್ಲಿ ಇಟ್ಬಿಟ್ಟು ಹೋಗಿದ್ದೀನಿ, ಓಕೆನಾ. ಗೊತ್ತಾಯ್ತಾ, ನಾನು ಇಲ್ಲಿ ಪಾಸ್ ಮಾಡಿದ್ದೆ. ಗುರು ಮೊಬೈಲಲ್ಲಿ ಇಟ್ಬಿಟ್ಟು, ಇದು ಯಾವ ಪಕ್ಕದ ಮನೆ ಅಣ್ಣನ ಬಟ್ಟೆ ಎಲ್ಲ ಕೆಳಗೆ ಬಿದ್ದೋಗಿತ್ತು, ಸೊ ಎತ್ತಾಕ್ಬಿಟ್ಟಿದ್ದೀನಿ. ಇಟ್ಬಿಟ್ಟು ನಾನು ಮರ್ತು ಬಿಟ್ಟಿದ್ದೀನಿ. ಅಂದರೆ ಫುಲ್ ಬಟ್ಟೆ ಎಲ್ಲ ಒಣಗಾಕಿ ಹೋಗಿ ಸ್ನಾನ ಮಾಡ್ತಾಯಿದ್ದೀನಿ. ಸ್ನಾನ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ತನಕ ನಂಗೆ ನೆನಪೇ ಇಲ್ಲ. ವಾಶ್ರೂಮಲ್ಲೇ ಇದ್ದೀನಿ. ಆಮೇಲೆ ನನಗೆ ಫೋನ್ ನೆನಪಾಯಿತು. ಯಪ್ಪ, ಟಕ್ಕದ ಆಚೆ ಬಂದು ಡ್ರೆಸ್ ಹಾಕ್ಕೊಂಡು ಆಚೆ ಹೋಗಿ ನೋಡ್ತೀನಿ, ಮೊಬೈಲ್ ಅಲ್ಲೇ ಇತ್ತು ಗುರು. ಅದೇ ಹೇಳೋದು, ನಾವೇನೋ ಮಾಡಿರ್ತೀವಲ್ಲ ಪುಣ್ಯದ ಕೆಲಸ, ಅದೆಲ್ಲ ಕಾಪಾಡೋದು ಹಿಂಗೆ. ಯಪ್ಪ, ನನಗೆ ಹೆಂಗಾಯಿತು ಅಂದರೆ, ಹೋಗಿ ಆ ಫೋನ್ ತೊಗೊಂಡು ಬಂದೆ. ಅದು ಅಕ್ಕನ ಫೋನ್. ಅದು ನನಗೆ ನನ್ನ ಫೋನ್ ಇದಾದರೂ ಬೇಜಾರಾಗಲ್ಲ, ಬಟ್ ಅಕ್ಕನ ಫೋನ್ ಟಚ್ ಹೊಡಿ ಏನೂ ಆಗಬಾರ್ದು. ಅಕ್ಕನ ಫೋನ್ ನನಗೆ ಏನಾದರೂ ಆಗ್ಬಿಡ್ತು ಅಂದರೆ ತಡ್ಕೊಳಕ್ಕೆ ಆಗಲ್ಲ. ಅದು ಫುಲ್ ಹಾಳಾಗಿದೆ ಆಯಿತಾ. ಅದು ಆಲ್ಮೋಸ್ಟ್ ತೊಗೊಂಡು ಬಂದು ಒಂದು 8 ವರ್ಷ ಆಯಿತು, 7 ವರ್ಷ ಆಯಿತು ಅಂತ ಅನಿಸುತ್ತೆ. ಬಟ್ ಇನ್ನೂ ಅದನ್ನು ಎಷ್ಟು ಜೋಪಾನ ಮಾಡ್ತಾಯಿದ್ದೀನಿ ಅಂದರೆ, ಅಕ್ಕನ ಫೋನು ಅಂದ್ಬಿಟ್ಟು ಜೋಪಾನ ಮಾಡ್ತಾ ಇರೋದು ನಾನು. ಯಪ್ಪ, ನನಗಂತೂ ಅದು ನೆನಪಾಗಿದ ತಕ್ಷಣ ಒಂದು ಸತಿ ಉಸಿರು ಬಂತು. ಹಂಗೆ ಭಯ ಆಯಿತು ಗೊತ್ತಾ. ಅಯ್ಯೋ, ಯಾರಾದರೂ ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಅಂತ. ಬಟ್ ಸದ್ಯ ಯಾರೂ ಎತ್ಕೊಂಡು ಹೋಗಿರಲಿಲ್ಲ, ಅಲ್ಲೇ ಇತ್ತು. ಆ್ಯಂಡ್ ಹೋಗಿ ತೊಗೊಂಡು ಬಂದೆ. ಇದೆಲ್ಲ ಬೆಳಗ್ಗೆ ನಡೆದಿರೋ ಅಂಥ ಘಟನೆಗಳು. ಸೊ ಎದ್ದು ಎಲ್ಲ ಕೆಲಸ ಮುಗಿಸಿ ಬಟ್ಟೆ ಎಲ್ಲ ನೆನೆಸಿದ್ದೆ ನೆನ್ನೆನೆ. ಸೊ ವಾಶ್ ಮಾಡಿ ಆಮೇಲೆ ಸ್ನಾನ ಮುಗಿಸ್ಕೊಂಡು ಬಾಗಿಲಿಗೆ ಅಷ್ಟ ಕುಂಕುಮ ಎಲ್ಲ ಇಟ್ಟೆ. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ರಂಗೋಲಿ ಬೇರೆ ಬಿಡೋಣ ಅಂತ ಅಂದ್ಕೊಂಡೆ. ಅದೇ ಅರ್ಪಿತಾ ಬಿಡ್ತಾಳೆ ಗೊತ್ತಾ, ಅದೇ ಥರ ನೋಡ್ಕೊಂಡು ಬಂದಿದ್ದೆ. ಆ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು. ಅದೇನೋ ಗುರು, ನನಗೆ ಎಲ್ಲ ಮಾಡ್ತೀನಿ ಆಯಿತಾ. ನಮ್ಮಮ್ಮ ಹೇಳ್ತಾರೆ, ಎಲ್ಲ ಕಲ್ತಿದ್ದೆ ಆ ಕಡೆ, ರಂಗೋಲಿ ಒಂದು ಕಲ್ತಿಲ್ಲ, ಅದೊಂದು ಕಲ್ತ್ಬಿಡು ಅಂತ. ಆ್ಯಂಡ್ ಲಾಸ್ಟ್ ಟೈಮ್ ಯಾರೋ ಹೇಳಿದ್ರು 6 ಲೈನ್ ಬಿಡಬೇಕು ಅಕ್ಕ ಅಂತ. ಸೊ ಇವತ್ತು ನಾನು 6 ಲೈನೇ ಬಿಟ್ಟಿದ್ದೀನಿ ಕಣೋ, ನೋಡು. ಆ್ಯಂಡ್ ಈ ರಂಗೋಲಿ ಬಿಡೋಕ್ಕೆ ಟ್ರೈ ಮಾಡಿದೆ, ಅದೇ ಅರ್ಪಿತಾ ಬಿಟ್ಟಿರೋ ಅಂಥದ್ದು. ಅದೇನೋ ಚೆನ್ನಾಗೇ ಬರಲಿಲ್ಲ. ಅದಕ್ಕೆ ನಮ್ಮಮ್ಮ ನನಗೆ ಟೂಲ್ಸ್ ಕೊಡಿಸಿದ್ದಾರೆ, ಹೊಸದು ರಂಗೋಲಿ ಬಿಡ್ತಾರೆ ಗೊತ್ತಾ, ಅದು ಕೊಡಿಸಿದ್ದಾರೆ. ಮೇ ಬಿ ಇನ್ನೂ ಸೋಂಬೇರಿ ಆಗಿಬಿಡ್ತೀನಿ ಅನ್ಸುತ್ತೆ, ಕಲಿಯಲ್ಲ ಅನಿಸುತ್ತೆ ನಾನು. ರಂಗೋಲಿ ನೋಡಿ ಯಾರೂ ಬೇಜಾರು ಮಾಡ್ಕೊಬೇಡಿ ಪ್ಲೀಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀಟಾಗಿ ರಂಗೋಲಿ ಎಲ್ಲ ಬಿಟ್ಟು ಬಾಗಿಲಿಗೆ ಅಷ್ಟ ಕುಂಕುಮ ಎಲ್ಲ ಇಟ್ಟು ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡೆ. ಬಿಕಾಸ್ ಸೋಮವಾರ ಆಗಿರೋದ್ರಿಂದ ಶಿವಪ್ಪಂಗೆ ಪೂಜೆ ಮಾಡಬೇಕಿತ್ತು. ಈ ಡೋರ್ ಓಪನ್ ಮಾಡಿದ್ರೆ ಒಂಥರ ಖುಷಿ, ಬಿಕಾಸ್ ಎಷ್ಟು ಚೆನ್ನಾಗಿ ಗಾಳಿ ಬರುತ್ತೆ ಗೊತ್ತಾ. ಆ್ಯಂಡ್ ನೀಟಾಗೆ ನಾನು ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ಕೆಂಪು ಬಟ್ಟೆ ತಂದು ಹಾಕಬೇಕು, ಮೊನ್ನೆ ನೆನೆಸ್ಕೊಂಡೆ, ಬಟ್ ಮರ್ತೋಗ್ಬಿಟ್ಟೆ ಯಾಕೋ ಗೊತ್ತಿಲ್ಲ. ಬಟ್ ಈ ಸತಿ ತಂದು ಹಾಕ್ತೀನಿ, ನಾಳೆ ಅಟ್ಲೀಸ್ಟ್ ತಂದು ಹಾಕಬೇಕು. ನಾಳೆ ಮತ್ತೆ ಗುರುವಾರ ಬಂತು, ಅಂತಾರೆ ಗುರು ಪೌರ್ಣಿಮಾ ಅಂತ ಹೇಳ್ತಾರೆ ಅಲ್ವಾ, ಅದು ನಾಳೆ. ಸೊ ಬೆಳಗ್ಗೆ ಶೂಟಿಂಗ್ ಕೂಡ ಇದೆ. ಎಲ್ಲನೂ ಟಕ್ ಅಂತ ಮಾಡ್ಕೋಬೇಕು. ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು. ಆವಾಗ ಸ್ವಲ್ಪ ಟೈಮ್ ಆಗುತ್ತೆ ನನಗೆ. ಸ್ವಲ್ಪ ಲೇಟಾಗಿ ಎದ್ಬಿಟ್ರೆ ಕಷ್ಟ ಆಗಿಬಿಡತ್ತೆ. ಸೊ ನಾಳೆ ವ್ಲಾಗ್ ಕೂಡ ಮಾಡಬೇಕು ಹಾಗಾಗಿ. ಆ್ಯಂಡ್ ರಾತ್ರಿನೇ ಹೋಗಿ ಹೂವು ಇವೆಲ್ಲ ತಂದಿಟ್ಬಿಡ್ತೀನಿ ಇವತ್ತು. ಆ್ಯಕ್ಚುಲಿ ಇವತ್ತು ಬಂದು ಬುಧವಾರ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಬರುತ್ತೆ ಅಂದ್ಬಿಟ್ಟು, ಬಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಎನಿವೇ ಇಟ್ಸ್ ಓಕೆ. ಆ್ಯಂಡ್ ನಮ್ಮ ರಾಘವೇಂದ್ರ ಸ್ವಾಮಿಗೆ ಎಲ್ಲರೂ ಹಾಯ್ ಹೇಳ್ಬಿಡಿ. ಆ್ಯಂಡ್ ಇನ್ನೂ ಈ ದೇವ್ರ ಮನೆಗೆ ಏನೋ ಮಿಸ್ ಆಗ್ತಿದೆ ಅಂತ ಅನ್ನಿಸ್ತಿದೆ ನನಗೆ. ಯಾಕಂದರೆ ಫೋಟೋಸ್ ಇನ್ನೂ ಇರಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಸೊ ತರ್ತೀನಿ. ಶಿವಪ್ಪಂದು, ಗೋವಿಂದ, ಕೃಷ್ಣ, ನಮ್ಮ ಚಾಮುಂಡೇಶ್ವರಿ ತಾಯಿ, ನನಗೆ ಯಾರೆಲ್ಲ ಇಷ್ಟ ಅವರೆಲ್ಲರ ಫೋಟೋಸು ತಂದು ಇಡ್ತೀನಿ. ಅಲ್ಲಿ ಜಾಗ ಆಗಲ್ಲ, ಆದರೂ ತಂದಿಡಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ನಾನು ಕೂದಲೆಲ್ಲ ಒಣಗಿಸ್ಕೊಂಡೆ. ಬಿಕಾಸ್ ನನ್ನ ಕೂದಲು ಒಣಗಿಲ್ಲ ಅಂದರೆ ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಒಣಗೋದು, ಅದಕ್ಕೆ ನಾನು ಯಾವಾಗಲೂ ಬ್ಲೋ ಡ್ರೈ ಮಾಡ್ಕೊಂಡ್ಬಿಡ್ತೀನಿ, ಇವಾಗ ಕ್ವಿಕ್ಕಾಗಿ ಡ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀಟಾಗೆ ಡ್ರೈ ಎಲ್ಲ ಮಾಡಿಕೊಂಡೆ. ಆಲ್ಮೋಸ್ಟ್ ಒಂದು 40% 50% ಡ್ರೈ ಆಗಿತ್ತು. ಸೊ ನಾನೇನು ಮಾಡಿಕೊಂಡೆ, ಬ್ಲೋ ಡ್ರೈಯಲ್ಲಿ ಫುಲ್ ಕಂಪ್ಲೀಟ್ ಡ್ರೈ ಎಲ್ಲ ಮಾಡಿಕೊಂಡು ಫುಲ್ ಡಿಟ್ಯಾಂಗಲ್ ಮಾಡಿಕೊಂಡೆ. ಕೂದಲು ಉದುರು ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಮುಂಚೆಕ್ಕಿಂತ, ಬಿಕಾಸ್ ಟೂಲ್ಸ್ ಎಲ್ಲ ಕಡಿಮೆ ಬಳಸ್ತಾ ಇದ್ದೀನಿ ಅಲ್ವಾ ಇವಾಗ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಬ್ಲೋ ಡ್ರೈಯಲ್ಲೇ ಸ್ವಲ್ಪ ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೊಂಡ್ಬಿಟ್ಟೆ, ಯಾಕಂದರೆ ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ಬಿಕಾಸ್ ನನ್ನ ಕೂದಲು ಹಾಗೆ ಬಿಟ್ಟರೆ ಏನಂತಾರೆ, ಸ್ವಲ್ಪ ವೇವಿ ಏರ್ಸ್ ಅಲ್ವಾ ನಂದು, ಒಂಥರ ಏನಂತಾರೆ ಮೆಸ್ಸಿ ಅಂತ ಅನಿಸುತ್ತೆ. ಆ್ಯಂಡ್ ನೀಟಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಮ್ಮಮ್ಮನ ವ್ಲಾಗ್ ನೋಡ್ತಿದ್ದೆ. ಆ್ಯಂಡ್ ನಮ್ಮಮ್ಮನ ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ,
ಥ್ಯಾಂಕ್ ಯು ಸೋ ಮಚ್. ಅವ್ರ ಚಾನಲಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರಿಗೂ ಹೀಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ನಿಜವಾಗ್ಲೂ ತುಂಬ ಖುಷಿ ಪಡ್ತಾರೆ. ಒಂಥರ ಏನೋ ಚಿಕ್ಕ ಮಕ್ಳ ಥರ ಅವ್ರು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಮನೇಲಿ ಖುಷಿ ಆಗುತ್ತೆ ನನಗೆ. ಇನ್ನು ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಜೆಪ್ಟೋ ಕೆಫೆಯಿಂದ ನಾನು ಊಟನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಪನ್ನೀರ್ ಏನಂತಾರೆ ಪನ್ನೀರ್ ಬಟರ್ ಮಸಾಲ ಜೊತೆಗೆ ಕುಲ್ಚಾನ ನಾನು ಏನೋ ಮಾಡ್ಕೊಂಡಿದ್ದೆ. ಆ್ಯಂಡ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಬಟ್ ಏನು ಅಂತ ಅಂದರೆ ಪನ್ನೀರ್ ಚೆನ್ನಾಗಿತ್ತು, ಬಟ್ ಇದು ಇತ್ತಲ್ಲ ಸ್ವಲ್ಪ ಬ್ರೆಡ್ ಥರ ಇತ್ತು, ಸಿಕ್ಕಾಪಟ್ಟೆ ತಿಕ್ಕಾಗಿತ್ತು, ಬಟ್ ಚೆನ್ನಾಗಿತ್ತು. ಒಂದೇ ನನ್ನ ಕೈಲಿ ತಿನ್ನೋಕ್ಕಾಗೋದು, ಇನ್ನೊಂದು ಅಷ್ಟರಲ್ಲಿ ನಮ್ಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಬಟ್ ಚೆನ್ನಾಗಿತ್ತು. 230 ರೂಪೀಸ್ ಏನೋ ಆಯಿತು. ಇದ್ರ ಏನೋ ಮಸಾಲೆ ಮಿಸ್ಸಾಗಿ ಏನಾದರೂ ಕೊಟ್ಬಿಟ್ಟಿದಾರಾ ಅಂತ ನನಗೆ ಡೌಟ್. ಬಿಕಾಸ್ ಇದು ನಾವು ಪಾನಿಪುರಿಗೆ ಹಾಕೊಂಡು ತಿಂತೀವಿ ಗೊತ್ತಾ, ಅದು ಏನೋ ಮಿಸ್ಸಾಗಿ ಕೊಟ್ಟಿದ್ದಾರೆ ಅಂತ ನನಗೆ ಡೌಟು. ಬಟ್ ಗೊತ್ತಿಲ್ಲ, ಚೆನ್ನಾಗಿತ್ತು, ತಿಂದೆ. ಆ್ಯಂಡ್ ಇದು ಯಾವುದೋ ಸ್ಯಾಶೆ ಕೊಟ್ಟಿದ್ರು. ಇದು ಆಫ್ಟರ್ ಫುಡ್ ಅಂತ, ಏನೋ ಡೈಜೆಷನಿಗೋಸ್ಕರ ಅಂತ. ಯಾರಿಗೂ ಅದನ್ನು ತಿಂತಾರೆ, ಅದನ್ನು ಹೆಂಗೆ ತಿಂತಾರೆ ಅಂತಲೂ ಗೊತ್ತಿಲ್ಲ. ಬಟ್ ನಾನು ಅದನ್ನು ತಿಂದಿಲ್ಲ, ಎಸ್ಬಿಟ್ಟೆ. ಆ್ಯಂಡ್ ರೆಡಿಯಾಗಿ ಡಬ್ಬಿಂಗ್ಗೆ ಹೋದೆ. ಆ್ಯಂಡ್ ಡಬ್ಬಿಂಗ್ ಅರ್ಧ ಮಾತ್ರ ಮಾಡಿ ಬಂದೆ. ಇವ್ನು ಎಷ್ಟು ಮುದ್ದು ಗೊತ್ತಾ, ಅಲ್ಲಿ ಒಟ್ಟಿಗೆ ಇರ್ತೀವಲ್ಲ. ಆರದು ನೋಡು ನನ್ನಪ್ಪ. ಹತ್ರ ಹೋಗೋದಕ್ಕೆ ಸರಿಯಾಗಿ ಮಾಡ್ದ, ಮೊಬೈಲ್ನೇ ಬೀಳಿಸ್ದ. ಇಟ್ಸ್ ಓಕೆ. ಆ್ಯಕ್ಚುಲಿ ಮೊಬೈಲ್ ಹೊಡೆದೋಯ್ತು, ನಾನು ಅದು ಅವಾಗ ಗಮನಿಸಿರಲಿಲ್ಲ, ಆಮೇಲೆ ಗಮನಿಸ್ದೆ. ಇವು ನಮ್ಮ ಡಬ್ಬಿಂಗ್ ಸ್ಟುಡಿಯೋದಲ್ಲಿರೋವಂಥ ತಮ್ಮ. ಆ್ಯಕ್ಚುಲಿ ಬುದ್ದು ನಮ್ಮ ಜಾನು ನೆನಪದ ನನಗೆ. ಇಟ್ಸ್ ಓಕೆ. ಆಮೇಲೆ ಹೋಗಿ ಡಬ್ಬಿಂಗ್ ಎಲ್ಲ ಮುಗಿಸ್ಬಿಟ್ಟು ಬಂದೆ. ಬರೀ ಅರ್ಧ ಮಾತ್ರ ಡಬ್ಬಿಂಗ್ ಮಾಡಿದೆ. ಮತ್ತೆ ನೆಕ್ಸ್ಟ್ ಡೇ ಹೋಗಿದ್ದೆ ನಾನು. ಆ್ಯಂಡ್ 3 ಸೀನು 4 ಸೀನು ಅಷ್ಟೇ ಡಬ್ ಮಾಡಿದ್ದು. ಯಾರೆಲ್ಲ ಅನುಪಲ್ಲವಿ ಸೀರಿಯಲ್ ನೋಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತಲೂ ತಿಳಿಸಿ. ನಿಮ್ಗೆ ಇಷ್ಟ ಆಗ್ತಿದೆಯಾ, ಏನಾದರೂ ಆಚೆ ಈಚೆ ಆದರೆ ನನಗೆ ಹೇಳಿ, ಓಕೆನಾ. ಡಬ್ಬಿಂಗ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಅಂದರೆ ಮಲ್ಗೋಣ ಅಂತ ಮಲಗಿದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಒದ್ದಾಡಿದೆ. ಯಾಕೋ ನಮ್ಮ ಜಾನು ನೆನಪಾಗ್ಬಿಟ್ಟ. ಒಂಥರ ಹಿಂಸೆ ಆಗ್ತಿದೆ, ಸಂಕಟ ಆಗ್ತಿದೆ. ಅವನ್ನ ನೆನೆಸ್ಕೊಂಡಾಗೆಲ್ಲ ಒಂಥರ ಆಗ್ತಿದೆ. ಅಯ್ಯೋ ನಿಜವಾಗ್ಲೂ ಇಲ್ವಾ ಅಂತೆಲ್ಲ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಇವಾಗ ಇದರಿಂದ ಯಾವಾಗ ಆಚೆ ಬರೋದು ಅಂತ. ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿದೆ. ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಉಳ್ಳಾಡಿ ಎದ್ದು ಮತ್ತೆ ಸಂಜೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಅರ್ಪಿತನ ಮನೆಗೆ ಹೊರಟೆ. ಅಲ್ಲಿಂದ ನಮ್ಮ ಮನೆಗೆ ಹತ್ತಿರ ಅಲ್ವಾ, ಸೊ ಹಾಗಾಗಿ ನಂದು ಏನೇ ಕೆಲಸ ಇದ್ರು ಅದೆಲ್ಲ ಮುಗಿಸ್ಬಿಟ್ಟು ಅಲ್ಲಿ ಹೊಟ್ಟೋಗ್ಬಿಡ್ತೀನಿ. ಒಬ್ಬಳೇ ಅಂತೂ ಇರಲ್ಲ ನಾನು. ಇದ್ದರೆ ಅದೇ ಎಡಿಟಿಂಗ್ ಕೆಲಸ ಅದು ಇದು ಅಂತ ಮಾಡ್ತೀವಿ. ಆ್ಯಂಡ್ ಸಂಜೆ ನನ್ನ ಬಂಗಾರಿ ಅಂದರೆ ನನ್ನ ಜಾನಿಗೆ ಹೋಗಿ ಪೂಜೆ ಮಾಡಿ ಬಂದ್ವಿ. ನನ್ನ ಮಗು ಯಾವಾಗಲೂ ನನ್ನ ಮನೆಗೆ ಹೋಗೋದೇ ಕಾಯ್ತಿರುತ್ತೆ. ಬಿಕಾಸ್ ನಾನು ಅವ್ನು ಹೋಗಿದ ತಕ್ಷಣ ಬಿಟ್ಬಿಡ್ತೀನಿ ಫ್ರೀಯಾಗಿ ಅಂತ ಅವ್ನು ಯಾವಾಗಲೂ ವೆಯ್ಟ್ ಮಾಡ್ತಿದ್ದ. ಬಟ್ ನನಗೆ ಲಾಸ್ಟ್ ಡೇ ಅವನ್ನ ನೋಡೋಕ್ಕಾಗಿರಲಿಲ್ಲ. ಅದೇನೋ ಹೇಳ್ತಾರೆ ಗೊತ್ತಾ, ಋಣಾನುಬಂಧ ಅಥವಾ ಏನೋ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ನಾನು ಎಲ್ಲಿ ಮನೆ ಮಾಡಿದ್ದೀನಿ ಅಲ್ಲೇ ಕರ್ಕೊಂಡು ಬಂದು ನಮ್ಮ ಅಪ್ಪ ಅವನ್ನ ಮಣ್ಣು ಮಾಡಿದ್ದಾರೆ. ಎಷ್ಟು ಇದಾಯಿತು ಅಂದರೆ ನನಗೆ, ನಾನು ನೋಡೋಕ್ಕಾಗಲ್ಲ ಅಂತ ನಾನು ನೋಡೋಕೆ ಅವನೇ ಇಲ್ಲಿಗೆ ಬಂದಿದ್ದಾನ ಅಂತ ಅನ್ನಿಸ್ಬಿಡ್ತು ನನಗೆ. ಅರ್ಪಿತಾ ಅದನ್ನೇ ಹೇಳೋದು, ನೋಡೆ ನೀನು ಹೋಗಿಲ್ಲ ಅಂದ್ಬಿಟ್ಟು ಅವನೇ ನಿನ್ನ ಹತ್ರ ಬಂದಿದ್ದಾನೆ ಅಂತ ಅಂದ್ಲು. ಗೊತ್ತಿಲ್ಲ ನನಗೆ ಏನಂತ. ಬಟ್ ವಾಪಸ್ ಮನೆಗೆ ಬಂದು ಅಪ್ಪಾಜಿಗೆ ಊಟ ಎಲ್ಲ ಕೊಟ್ಬಿಟ್ಟು ನಾನು ಬೆಳಗ್ಗೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಅಂದರೆ ಬೆಳಗ್ಗೆಗೆ ಎದ್ದ ತಕ್ಷಣ ನೀರು ಕುಡಿತೀನಿ ಗೊತ್ತಾ, ಅದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಡ್ರೈ ಫ್ರೂಟ್ಸ್ನ ನೆನೆಸ್ದೆ. ಇದರಲ್ಲಿ ನಾನು ಕೇಸರಿ ಹೂವು ಜೊತೆಗೆ ನೀರು ಆ್ಯಂಡ್ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಸ್ವಲ್ಪ ನಮ್ಮ ಬಾಡಿನ ತಂಪು ಮಾಡುತ್ತೆ ಅಂದ್ಬಿಟ್ಟು ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾರೆ, ಅದಕ್ಕೆ ಬೆಲ್ಲ ಹಾಕಿದ್ದೀನಿ. ಬಿಕಾಸ್ ಎಳ್ನೀರು ಇರಲಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟು ಡ್ರೈ ಫ್ರೂಟ್ಸ್ನ ನೆನೆಸ್ದೆ. ಆ್ಯಂಡ್ ಚಿಯಾ ಸೀಡ್ಸ್ ಹಾಕೋದನ್ನ ಮರ್ತೋಗ್ಬಿಟ್ಟೆ ಅಂದ್ಬಿಟ್ಟು ಚಿಯಾ ಸೀಡ್ಸ್ನ ಹಾಕಿ ಎತ್ತಿಟ್ಟಿದ್ದಾಯಿತು. ಸೊ ಬೆಳಗ್ಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಕೊಂಡೆ. ಪಾತ್ರೆ ಕೂಡ ನಾನು ರಾತ್ರಿನೇ ತೊಳೆದ್ಬಿಟ್ಟಿದ್ದೆ. ಬಿಕಾಸ್ ಬೆಳಗ್ಗೆ ಎದ್ದಾಗ ಹಿಂಸೆ ಆಗಬಾರ್ದು ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಏನು ಮಾಡಲಿ ಅಂತ ಅನ್ಬೇಕಾದ್ರೆ ಮನೇಲಿ ಸೀಬೆ ಹಣ್ಣಿತ್ತು. ಅದೇ ನಾನು ವೆಕೇಷನಿಗೆ ಹೋದಾಗ ತೊಗೊಂಡು ಬಂದಿದ್ದೆ. ಅದನ್ನೇ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ತಿಂದೆ. ಬಟ್ ಏನು ಅಂದರೆ ನಾನು ಸೀಬೆಹಣ್ಣು ತಿನ್ನೋ ಹಾಗೆಲ್ಲ ನನಗೆ ಡಾಕ್ಟ್ರೇ ಪ್ರಿಸ್ಕ್ರೈಬ್ ಮಾಡಿರೋದು ಸೀಬೆಹಣ್ಣು ತಿನ್ನಬಾರ್ದು ಅಂದ್ಬಿಟ್ಟು ಸೀಬೆಹಣ್ಣು ಮತ್ತು ಚಾಕ್ಲೇಟು. ಬಟ್ ಅದನ್ನೇ ಜಾಸ್ತಿ ತಿನ್ನೋದು ನಾನು. ಏನು ಮಾಡಲಿ, ನನಗೆ ಆಸೆ ಆಗುತ್ತೆ, ಹಾಗಾಗಿ ತಿಂದ್ಬಿಡ್ತೀನಿ. ನಮ್ಮ ಮನೇಲಿದ್ದರೆ ನಮ್ಮಮ್ಮ ಖಂಡಿತ ಇದೆಲ್ಲ ಕೊಡೋಲ್ಲ ನನಗೆ. ಸೀಬೆಹಣ್ಣು ಅಂತೂ ಮುಟ್ಸೋದೇ ಇಲ್ಲ, 1 ಪೀಸ್ ಕೊಡ್ತಾರೆ ಅಷ್ಟೇ. ನಮ್ಮ ಅಮ್ಮಂಗೆ ಗೊತ್ತಿಲ್ಲದೆ ಇಲ್ಲಿ ತಿನ್ನಬೇಕು, ಇನ್ನೇನಿಲ್ಲ. ಉಪ್ಪು ಖಾರ ಜಾಸ್ತಿ ಬೇಕು ನನಗೆ, ಹಾಗಾಗಿ ತಿಂದು ಮಲ್ಕೊಂಡಿದ್ದಾಯಿತು. ಸೊ ಇದಾಗುತ್ತೆ ಇವತ್ತಿನ ವ್ಲಾಗ್. ಇಷ್ಟ ಆಯಿತು ಅಂತ ಅಂದ್ಕೊಳ್ದೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್.